ಫಿಸಿಕ್ಸ್ ಎಕ್ಸಾಮಿನೇಷನ್ಗೆ ಇನ್ನೂ 1 ಮಂತ್ ಬಾಕಿ ಇದೆ. ನಾವು ಹೇಗೆ ಪ್ರಿಪೇರ್ ಆಗಬೇಕು, ಇಂಪಾರ್ಟೆಂಟ್ ಕ್ವಶನ್ಸ್ ಏನು, ನಾವು ಪಾಸ್ ಆಗಬೇಕನ್ನೋರಿಗೆ, ಸ್ಕೋರಿಂಗ್ ಮಾಡಬೇಕನ್ನೋರಿಗೆ, ಮತ್ತು ಫಿಸಿಕ್ಸ್ ನ್ಯೂಮರಿಕಲ್ಸ್ ಅಂತ ಬಂದಾಗ ನಮಗೆ ಡಿಫಿಕಲ್ಟಿ ಆಗುತ್ತೆ. ಇವೆಲ್ಲದಕ್ಕೂ ಕೂಡ ಇಂದಿನ ವೀಡಿಯೋನಲ್ಲಿ ಸೊಲ್ಯೂಷನ್ ಇದೆ. ಇಂದಿನ ವೀಡಿಯೋನಲ್ಲಿ ನಮ್ಮ ಜೊತೆ ಶರತ್ ಗೋರೆ ಸರ್ ಇರ್ತಾರೆ, ಫಿಸಿಕ್ಸ್ ಲೆಕ್ಚರರ್. ಟೋಟಲ್ 10 ಇಯರ್ಸ್ ಆಫ್ ಟೀಚಿಂಗ್ ಎಕ್ಸ್ಪೀರಿಯೆನ್ಸ್ ಇದೆ. ಹಾಗಾಗಿ ಇಂದಿನ ವೀಡಿಯೋನಲ್ಲಿ ಅವ್ರು ನಿಮಗೆ ಹೇಳ್ತಾರೆ ನಾವು ಹೇಗೆ ಸ್ಕೋರ್ ಮಾಡಬೇಕು, ಮತ್ತು ಫಿಸಿಕ್ಸ್ ನ್ಯೂಮರಿಕಲ್ ಡಿಫಿಕಲ್ಟೀಸ್ ಆದರೆ ಆ್ಯಂಡ್ ಅದ್ರ ಜೊತೆಗೆ ಇಂಪಾರ್ಟೆಂಟ್ ಕ್ವಶನ್ಸ್ ಬಗ್ಗೆ ಕೂಡ ಹೇಳ್ತಾರೆ. ವಿಡಿಯೋನ ಕೊನೆ ತನಕ ವಾಚ್ ಮಾಡಿ. ಈ ವಿಡಿಯೋಗೆ ಒಂದು ಲೈಕ್, ಮತ್ತು ಇಲ್ಲಿವರೆಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡದಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಆಗಿ ಬಾಜು ಟಿಂಗ್ ಇನ್ನೂ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಇನ್ನೇ ತಡ ವಿಡಿಯೋ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶರತ್ ಗೋರೆ, ಫಿಸಿಕ್ಸ್ ಲೆಕ್ಚರರ್, ವೈಬ್ರೆಂಟ್ PU ಕಾಲೇಜ್ ಮೂಡ್ಬಿದ್ರೆ. ಇನ್ನೂ ಸರಿಸುಮಾರು 1 ತಿಂಗಳ ಕಾಲ ಇದೆ. ಈ ಅವಧಿಯಲ್ಲಿ ನಾವು ಎಷ್ಟು ಇಫೆಕ್ಟಿವ್ ಆಗಿ ಎಕ್ಸಾಮ್ಗೆ ಪ್ರಿಪೇರ್ ಆಗ್ಬೋದು, 70 ಔಟ್ ಆಫ್ 70 ಮಾರ್ಕ್ಸ್ ತೆಗಿಲಿಕ್ಕೆ ಏನೆಲ್ಲ ನಾವು ಮಾಡಬೇಕು. ಈ ಬಾರಿ ಅಂತೂ ಕ್ವಶನ್ ಪೇಪರ್ನಲ್ಲಿ ತುಂಬ ಆಪ್ಷನ್ಗಳು ಇರೋದರಿಂದ ತುಂಬ ಜನ ಮಕ್ಕಳಿಗೆ 70 ಔಟ್ ಆಫ್ 70 ಔಟ್ ಆಫ್ ಮಾರ್ಕ್ಸ್ ತೆಗೆಯೋ ತುಂಬ ಒಳ್ಳೆ ಸಾಧ್ಯತೆಗಳಿದ್ದಾವೆ. ಅದನ್ನು ಕಡಿಮೆ ಮಾರ್ಕ್ಸ್ ಬರೋರಿಗೆ ಕೂಡ ತುಂಬ ಆಪ್ಷನ್ಸ್ ಇರೋ ಕಾರಣದಿಂದಾಗಿ ಬಹಳ ಈಸಿಯಾಗಿ ಒಂದು 55ರಿಂದ 60 ಮಾರ್ಕ್ಸ್ ಅಂತೂ ಖಂಡಿತ ತೆಗಿಲಿಕ್ಕಾಗುತ್ತೆ. ಈ ಬಾರಿ ನಾವು 21 ಮಾರ್ಕಿಗೆ 30 ಮಾರ್ಕಿಗೆಲ್ಲ ಏನು ಮಾಡೋ ಅವಶ್ಯಕತೆ ಇಲ್ಲ. ಈ ಕಡಿಮೆ ಅವಧಿಯಲ್ಲಿ ನಾವು ಅತ್ಯಂತ ಹೆಚ್ಚು ಮಾರ್ಕ್ಸ್ ಬೋರ್ಡಲ್ಲಿ ಹೇಗೆ ತಗೊಳ್ಬೇಕು ಎನ್ನೋ ಬಗ್ಗೆ ಸ್ವಲ್ಪ ನಾವು ಡಿಸ್ಕಷನ್ ಮಾಡೋಣ. ಈಗ ಮೊದಲನೇದಾಗಿ ಔಟ್ ಆಫ್ ಮಾರ್ಕ್ಸ್ 70 ಔಟ್ ಆಫ್ 70 ತೆಗಿಬೇಕಾದ್ರೆ ಯಾವ ಥರ ಪ್ರಿಪ್ರೇಷನ್ ಮಾಡಬೇಕು ಅಂತ ಒಂದು ನೋಡೋಣ. ಔಟ್ ಆಫ್ ಮಾರ್ಕ್ಸ್ ತೆಗಿಯೋರಿಗೆ ಯೂಶ್ವಲಿ ವಿದ್ಯಾರ್ಥಿಗಳು 1 ಮಾರ್ಕ್ ಕ್ವಶನ್ಸಲ್ಲಿ ಮತ್ತು ನ್ಯೂಮರಿಕಲ್ಸಲ್ಲಿ ಮಾರ್ಕನ್ನು ಕಳ್ಕೊಳ್ತಾರೆ. ಇದು ನಾವು ತುಂಬ ವರ್ಷದಿಂದ ನೋಡಿಕೊಂಡು ಬಂದಂಥ ವಿಷಯ. ಈವನ್ ವ್ಯಾಲ್ಯೂಯೇಷನ್ ಮಾಡುವಾಗ ಕೂಡ ನಾವು ತುಂಬ ಅಬ್ಸರ್ವ್ ಮಾಡಿದ್ದೇನಂತ ಹೇಳಿದರೆ, ಹೆಚ್ಚಿನ ಮಕ್ಕಳು 98% ಮಕ್ಕಳು ತಪ್ಪೋದು ಹೇಗೆ ಅಂತ ಹೇಳಿದರೆ 1 ಮಾರ್ಕ್ ಕ್ವಶನ್ನಲ್ಲಿ. ಸೊ ಈ ಬಾರಿ 15 ಕ್ವಶನ್ಗಳಲ್ಲಿ ನೀವು 10 ಕ್ವಶನ್ಸನ್ನು ಆನ್ಸರ್ ಮಾಡಿದರೆ ಸಾಕಾಗುತ್ತೆ. ಹಾಗಾಗಿ 70 ಔಟ್ ಆಫ್ 70 ಮಾರ್ಕ್ಸ್ ತುಂಬ ಸುಲಭ. ಆಮೇಲೆ ನ್ಯೂಮರಿಕಲ್ಸ್ನಲ್ಲಿ ಕೂಡ ಮುಂಚೆ 5 ಪ್ರಾಬ್ಲಮ್ಸ್ ಕೊಡ್ತಾಯಿದ್ರು, ಅದರಲ್ಲಿ 3 ಪ್ರಾಬ್ಲಮ್ಸ್ ನಿಮಗೆ ಮಾಡಬೇಕಾಗ್ತಾಯಿತ್ತು. ಈ ವರ್ಷ 7 ಪ್ರಾಬ್ಲಮ್ಸ್ ಕೊಡ್ತಾರೆ, ಅದರಲ್ಲಿ 3 ಮಾತ್ರ ಮಾಡಿದರೆ ಸಾಕಾಗುತ್ತೆ. ಹಾಗಾಗಿ ಔಟ್ ಆಫ್ ಮಾರ್ಕ್ಸ್ ತೆಗಿಲಿಕ್ಕೆ ಈ ವರ್ಷ ನಿಮಗೆ ತುಂಬ ಒಳ್ಳೆಯ ಸುವರ್ಣಾವಕಾಶ ಇದೆ. ಕೆಲವು ಮಕ್ಕಳು ಸ್ಟಡಿ ಮೆಟೀರಿಯಲ್ಸ್ ಯಾವುದು, ಬುಕ್ ಯಾವುದು ಅಂತ ಕೇಳ್ತಾಯಿದ್ರು. ನನ್ನ ಒಂದು ಸಲಹೆ ನಿಮಗೆ, ಈ 1 ವರ್ಷದಿಂದ ಯಾವುದೋ ಒಂದು ಸ್ಟಡಿ ಮೆಟೀರಿಯಲ್ಲು ಅಥವಾ ಯಾವುದೋ ಒಂದು ಕ್ಲಾಸ್ ನೋಟ್ಸು, ಯಾವುದೋ ಒಂದು ಬುಕ್ ಇಟ್ಕೊಂಡು ಓದ್ತಾ ಇದ್ದೀರಾ, ಲಾಸ್ಟ್ ಮೂಮೆಂಟಲ್ಲಿ ದಯವಿಟ್ಟು ಬುಕ್ಕನ್ನು ಚೇಂಜ್ ಮಾಡಬೇಡಿ. ಅದು ಕೆಲವು ಮಾರ್ಕೆಟ್ನಲ್ಲಿ ಮಾಡೆಲ್ ಪೇಪರ್ಸ್ ಇರುವಂಥ ಪುಸ್ತಕಗಳು ಸಿಗುತ್ತೆ. ಲಾಸ್ಟಿಗೆ ತುಂಬ ಮಾಡೆಲ್ ಪೇಪರ್ಸ್ ಇರುತ್ತೆ, ಅಂಥ ಬುಕ್ಸ್ ಇದ್ದರೆ ನೀವು ತಗೊಳ್ಬೋದು. ಕಂಪ್ಲೀಟ್ ನೀವು ಸ್ಟಡಿ ಮೆಟೀರಿಯಲನ್ನೇ ಚೇಂಜ್ ಮಾಡಲಿಕ್ಕೆ ಹೋಗಬೇಡಿ. ಇದರ ರೆಫರೆನ್ಸ್ ಬುಕ್ ನಮಗೆ ಪ್ರೀವಿಯಸ್ ಇಯರ್ಸ್ ಮಾಡೆಲ್ ಕ್ವಶನ್ ಪೇಪರ್ ತುಂಬಾ ಯೂಸ್ಫುಲ್ ಆಗುತ್ತೆ ಅಲ್ವಾ. ಅದಕ್ಕೆ ಒಂದು ಬುಕ್ ರೆಕಮೆಂಡ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಸ್ಟೂಡೆಂಟ್ಸಿಗೆ ಕೂಡ ಭಾಳಷ್ಟು ಹೆಲ್ಪ್ಫುಲ್ ಆಗಿದೆ ಅಂತ ಹೇಳಿದ್ದಾರೆ. ಯಾವುದಿದು ರೆಫರೆನ್ಸ್ ಬುಕ್ ಅಂದರೆ ಓವಲ್ ಬುಕ್ಸ್ ಅವ್ರದ್ದು ಕರ್ನಾಟಕ PUC ಸ್ಯಾಂಪಲ್ ಕ್ವಶನ್ ಪೇಪರ್ಸ್. ಈ ಬುಕ್ನ ವಿಶೇಷತೆ ನೋಡೋದಾದರೆ, ಈ ಬುಕ್ನಲ್ಲಿ ನಿಮಗೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ವಿತ್ ಸಾಲ್ವ್ಡ್ ಇದ್ದಾವೆ. ಆ್ಯಂಡ್ ಅದರ ಜೊತೆಗೆ ಟಾಪರ್ಸ್ ಹೇಗೆ ಬರೆದಿರ್ತಾರೆ ಲೆವೆಲ್ ಇದೆ. ಇದು ಮಾಡೆಲ್ ಪೇಪರ್ಸ್ ಸಾಲ್ವ್ಡ್ ಕೂಡ ಇದ್ದಾವೆ. ಇಲ್ಲಿ ಇನ್ನೊಂದು ನನಗೆ ಇಷ್ಟ ಆಗಿರುವಂಥ ಪಾಯಿಂಟ್ ಏನಂದರೆ ಆನ್ ಟಿಪ್ ನೋಟ್ಸ್ ಅಂತ. ಒಂದು ಪರ್ಟಿಕ್ಯುಲರ್ಲಿ ಟಾಪಿಕ್ ತೊಗೊಂಡ್ರೆ ಆ ಒಂದು ಟಾಪಿಕ್ಕಿಂದ ಇಂಪಾರ್ಟೆಂಟ್ ಆನ್ ಟಿಪ್ ನೋಟ್ಸ್ ಅಂತ, ಇದರಲ್ಲಿ ನಿಮಗೆ ರಿವಿಷನ್ ಆಗುತ್ತೆ. ಲಾಸ್ಟ್ ಮೂಮೆಂಟ್ನಲ್ಲಿ ನಾವೇ ನೋಟ್ಸ್ ಮಾಡೋದಕ್ಕಿಂತ ಯಾವುದಾದ್ರೂ ಒಂದು ಪರ್ಟಿಕ್ಯುಲರ್ಲಿ ಚಾಪ್ಟರ್ನಲ್ಲಿ ಅಲ್ಲಿ ನಿಮಗೆ ಇಂಪಾರ್ಟೆಂಟ್ ಕೀ ಪಾಯಿಂಟ್ ನೋಟ್ಸ್ ಕೂಡ ಕೊಟ್ಟಿದ್ದಾರೆ. ಫಸ್ಟ್ ನೋಡೋದಾದರೆ 359 ರೂಪೀಸ್ ಮಾತ್ರ. ಓಸ್ವಾಲ್ ಬುಕ್ಸ್ ನಿಮ್ಮ ನಿಯರ್ ಬೈ ಸ್ಟೋರ್ಸ್ನಲ್ಲಿ ಕೂಡ ಅವೈಲೇಬಲ್ ಇರುತ್ತೆ. ಹಾಗೆ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೇನೆ, ಹೋಗಿ ಬೈ ಮಾಡಿ. ಒಂದು ಬಾರಿ ನೀವು ಎಲ್ಲ ಕಾನ್ಸೆಪ್ಟ್ಗಳು ಡಿರೈವೇಷನನ್ನು ರಿವಿಷನ್ ಮಾಡಿದ ಮೇಲೆ ನೀವು ಮಾಡೆಲ್ ಪೇಪರ್ಸ್ ಇಟ್ಕೊಂಡು ಸ್ವಲ್ಪ ರಿವಿಷನ್ ಸ್ಟಾರ್ಟ್ ಮಾಡಬೇಕು. ಮಾಡೆಲ್ ಪೇಪರನ್ನು ಹೇಗೆ ಅನಲೈಸ್ ಮಾಡೋದು ಅಂತ ಹೇಳಿದರೆ, ಫಾರ್ ಎಕ್ಸಾಂಪಲ್ ಸೀರೀಸ್ ಕಾಂಬಿನೇಷನ್ ಆಫ್ ಕೆಪಾಸಿಟರ್ಸ್ ಅಂತ ಒಂದು ಡಿರೈವೇಷನ್ ಇದೆ. ಅದು ಮಾಡೆಲ್ ಪೇಪರಲ್ಲಿ ಒಂದು ಕ್ವಶನ್ ಇತ್ತು ಅಂತಾದರೆ ನೀವು ಹೇಗೆ ಯೋಚನೆ ಮಾಡಬೇಕು ಅಂತಂದರೆ, ನೆಕ್ಸ್ಟ್ ಕ್ವಶನ್ ಪೇಪರ್ನಲ್ಲಿ ಪ್ಯಾರಲಲ್ ಕಾಂಬಿನೇಷನ್ ಆಫ್ ಕೆಪಾಸಿಟರ್ಸ್ ಬರ್ಬೋದು, ಅಥವಾ ಸೀರೀಸ್ ಕಾಂಬಿನೇಷನ್ ಆಫ್ ರೆಸಿಸ್ಟರ್ಸ್ ಬರ್ಬೋದು, ಅಥವಾ ಪ್ಯಾರಲಲ್ ಕಾಂಬಿನೇಷನ್ ಆಫ್ ರೆಸಿಸ್ಟರ್ಸ್ ಬರ್ಬೋದು, ಅಥವಾ ಸೀರೀಸ್ ಕಾಂಬಿನೇಷನ್ ಆಫ್ ಸೆಲ್ಸ್ ಬರ್ಬೋದು, ಅಥವಾ ಪ್ಯಾರಲಲ್ ಕಾಂಬಿನೇಷನ್ ಆಫ್ ಸೆಲ್ಸ್ ಬರ್ಬೋದು. ಸೊ ಯಾವುದೋ ಒಂದು ಪೇಪರಲ್ಲಿ ಸೀರೀಸ್ ಕಾಂಬಿನೇಷನ್ ಆಫ್ ಕೆಪಾಸಿಟರ್ ಇದೆ ಅಂಥೇಳಿ ಅದನ್ನು ಓದಿ ಬಿಟ್ಬಿಡೋದಲ್ಲ. ಬಿಕಾಸ್ ನಿಮಗೆ ಫುಲ್ ಮಾರ್ಕ್ಸ್ ಬರಬೇಕು. ಆ ಜಾಗದಲ್ಲಿ ಕ್ವಶನ್ ಪೇಪರ್ ಸೆಟ್ ಮಾಡೋನು ಯಾವುದೆಲ್ಲ ಕ್ವಶನ್ಸ್ ಹಾಕ್ಬೋದು ಅಂತ ನಾವು ಎನಲೈಸ್ ಮಾಡಿ ಮುಂದೆ ಹೋಗಬೇಕು. ಆಗ ಮಾತ್ರ ನಾವು ಮಾಡೆಲ್ ಪೇಪರನ್ನು ತುಂಬ ಚೆನ್ನಾಗಿ ಎನಾಲಿಸಿಸ್ ಮಾಡಿದ ಹಾಗೆ ಆಗುತ್ತೆ. ಸೊ ಯಾವುದೋ ಒಂದು ಕ್ವಶನ್ ಪೇಪರಲ್ಲಿ ಯಾವುದೋ ಒಂದು ಕ್ವಾಂಟಿಟಿದು SI ಯೂನಿಟ್ ಕೇಳಿದ್ದಾರೆ, ಕೆಪಾಸಿಟೆನ್ಸ್ ಇದು SI ಯೂನಿಟ್ ಕೇಳಿದ್ದಾರೆ ಅಂತಂದರೆ, ಸೊ ಆ ಚಾಪ್ಟರ್ನಲ್ಲಿ ಅಥವಾ ಆ ಚಾಪ್ಟರ್ನ ಒಂದು ಚಾಪ್ಟರ್ನ ಹಿಂದೆ ಅಥವಾ ಒಂದು ಚಾಪ್ಟರ್ ಮುಂದೆ ಯಾವ ಎಲ್ಲ ಕ್ವಾಂಟಿಟೀಸು SI ಯೂನಿಟ್ಸ್ ಕೇಳ್ಬೋದು ಅಂತ ನಾವು ಅಬ್ಸರ್ವ್ ಮಾಡಬೇಕು. ಇನ್ನೊಂದು ಕ್ವಶನ್ ಈ ಥರ ಬರ್ಬೋದು, ರೈಟ್ ಎನಿ 3 ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಅಂತ.
ನೆಕ್ಸ್ಟ್ ಪೇಪರಲ್ಲಿ ಏನು ಬರ್ಬೋದು, ರೈಟ್ ಪ್ರಾಪರ್ಟೀಸ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಅಂತ ಬರ್ಬೋದು. ಈ ಥರದ್ದೆಲ್ಲ ಆಪ್ಷನ್ಸನ್ನು ನೀವು ಎನಲೈಸ್ ಮಾಡಬೇಕಾಗುತ್ತೆ. ಒಂದು ಕ್ವಶನ್ ಪೇಪರ್ ಎನಲೈಸ್ ಮಾಡೋದು ಅಂತ ಹೇಳಿದರೆ ಆ ಕ್ವಶನ್ ಪೇಪರಲ್ಲಿ ಎಷ್ಟೋ ಕ್ವಶನ್ಸ್ ಇದೆ ಅಷ್ಟು ಮಾತ್ರ ಬೈ ಹಾರ್ಟ್ ಮಾಡೋದಲ್ಲ, ಆ ಜಾಗದಲ್ಲಿ ಬೇರೆ ಯಾವ ಕ್ವಶನ್ಸನ್ನು ಹಾಕ್ಬೋದು ಅಂತ ನಾವು ಎನಾಲಿಸಿಸ್ ಮಾಡಿ ನಾವು ಮುಂದೆ ಹೋಗಬೇಕಾಗುತ್ತೆ. ಈ ಥರ ನಾವು 4ರಿಂದ 5 ಕ್ವಶನ್ ಪೇಪರ್ನ ಎನಾಲಿಸಿಸ್ ಮಾಡಿದ್ದು ಅಂತ ಹೇಳಿದರೆ 100% ನಿಮಗೆ 70/70 ಮಾರ್ಕ್ಸ್ ತೆಗೆದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಆಮೇಲೆ ನೀವು ಪ್ರಾಬ್ಲಮ್ಸ್ ಮಾಡುವಾಗ ತುಂಬ ಕೇರ್ಫುಲ್ಲಾಗಿ ನೀವು ಏನು ಅಬ್ಸರ್ವ್ ಮಾಡಬೇಕು ಅಂತಂದರೆ, ಫಸ್ಟ್ ಫಾರ್ಮುಲಾ ಚೂಸ್ ಮಾಡಬೇಕು. ಆಮೇಲೆ SI ಯೂನಿಟ್ಸಲ್ಲಿ ಎಲ್ಲ ಕ್ವಾಂಟಿಟೀಸ್ ಇದೆಯಾ ಅಂತ ಅಬ್ಸರ್ವ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಇವಾಗ ಒಂದು ಚಾರ್ಜ್ 5 ನ್ಯಾನೋ ಕೂಲಮ್ ಅಂತ ಕೊಟ್ಟಿದ್ದಾರೆ. ಆ ನ್ಯಾನೋವನ್ನು ಮಿಸ್ ಮಾಡಬಾರ್ದು. 10⁻⁹ ಎಷ್ಟು ಸತಿ ನಮಗೆ ಕ್ಯಾಲ್ಕುಲೇಷನ್ ಮಾಡುವಾಗ ಆ ಥರ ನಾವು ಸಣ್ಣ ಸಣ್ಣ ಎರರ್ಸ್ ಮಾಡ್ತೀವಿ. ಅಥವಾ ಡಿಸ್ಟೆನ್ಸ್ ಬಿಟ್ವೀನ್ ದ 2 ಚಾರ್ಜಸ್ 1 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಿದ್ರೆ ಸುಮ್ಮನೆ 1 ಅಂತ ಬರೆದುಬಿಟ್ಟಿರ್ತೀವಿ. ಅಲ್ಲಿ 1 ಸೆಂಟಿಮೀಟರ್ ಅದನ್ನು ಮೀಟ್ರಿಗೆ ಕನ್ವರ್ಟ್ ಮಾಡಬೇಕು. 1 × 10⁻⁻² ಕನ್ವರ್ಟ್ ಮಾಡಿ ಕರೆಕ್ಟಾಗಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಪ್ರಾಬ್ಲಮ್ಸ್ನಲ್ಲಿ ಯೂಶ್ವಲಿ ಏನಾಗುತ್ತೆ ಅಂತಂದರೆ ನಾವು ಫಾಸ್ಟಾಗಿ ಮಾಡ್ತೀವಿ, ಫಾರ್ಮುಲಾನೇ ಬರೆದುಬಿಟ್ಟಿರಲ್ಲ. ಸೊ ನಾವು ಈಗ ನೀಟಿಗೆ JEEಗೆ ಪ್ರಿಪೇರ್ ಮಾಡುವಾಗ ಎಲ್ಲ ನಾವು ಫಾರ್ಮುಲಾ ಬರದೇ ಸಬ್ಸ್ಟಿಟ್ಯೂಟ್ ಮಾಡಲ್ಲ, ಡೈರೆಕ್ಟಾಗಿ ಏನು ಬರಿತೀವಿ. ಈಗ ಫಾರ್ ಎಕ್ಸಾಂಪಲ್ ಟು ಫೈಂಡ್ ದ ಫೋರ್ಸ್ ಬಿಟ್ವೀನ್ 2 ಚಾರ್ಜಸ್ ಅಂದರೆ ಸೊ ಡೈರೆಕ್ಟಾಗಿ ನಾವು F = 9 × 10⁹ ಚಾರ್ಜ್ ವ್ಯಾಲ್ಯೂ ಬರಿತೀವಿ, ಡಿಸ್ಟೆನ್ಸ್ ಬರಿತೀವಿ. ನಾವು ಫಾರ್ಮುಲಾ ಬರೆಯೋದನ್ನೇ ಮರ್ತು ಬಿಡ್ತೀವಿ. ನೀವು ಯಾವುದೇ ಡಿರೈವೇಷನನ್ನು ಒಂದು ಡಯಾಗ್ರಾಮ್ ಇಲ್ಲದೆ ಬರೆದಿದ್ದೀರಾ ಅಂತಂದರೆ ಅದಕ್ಕೆ ಯಾವುದೇ ಮಾರ್ಕ್ ಕೊಡೋದಿಲ್ಲ. ಯಾವುದೇ ಪ್ರಾಬ್ಲಮನ್ನು ಸಾಲ್ವ್ ಮಾಡುವಾಗ ರಿಲೆವೆಂಟ್ ಫಾರ್ಮುಲಾ ಇಲ್ಲ ಅಂತಂದರೆ ಅದಕ್ಕೆ ಮಾರ್ಕ್ ಸಿಗೋದಿಲ್ಲ. ಹಾಗಾಗಿ ಪ್ರಾಬ್ಲಮ್ ಅಂತ ಬಂದಾಗ ನೀವು ಬೋರ್ಡ್ ಎಕ್ಸಾಮಲ್ಲಿ ಕೂತಿದ್ದೀರಾ, ಫಸ್ಟ್ ಫಾರ್ಮುಲಾ ಯೂಸ್ಡ್ ಅಂತ ಬರ್ಕೊಳ್ಳಿ, ಸೇಫರ್ ಸೈಡ್. ಆಮೇಲೆ ಲಾಸ್ಟಿಗೆ ಎಲ್ಲಿ ಮಾರ್ಕ್ ಹೋಗುತ್ತಪ್ಪ ಅಂತ ಸಬ್ಸ್ಟಿಟ್ಯೂಷನ್ ಸರಿಯಾಗಿ ಮಾಡಬೇಕು. ನೀವು ಕ್ಯಾಲ್ಕುಲೇಟರ್ ಎಷ್ಟೇ ಯೂಸ್ ಮಾಡಿದ್ರು 2 ಸ್ಟೆಪ್ ಸಬ್ಸ್ಟಿಟ್ಯೂಷನ್ ತೋರಿಸಿ. ಆಮೇಲೆ 2-3 ಅದರಲ್ಲಿ ಸಬ್ ಡಿವಿಷನ್ಸ್ ಇರ್ಬೋದು, ಎಲ್ಲ ಸಬ್ ಡಿವಿಷನ್ ಕೂಡ ಯೂನಿಟ್ ಬರೀರಿ. ಆ ಫೈನಲ್ ಆನ್ಸರ್ಸಲ್ಲೂ ಯೂನಿಟ್ ಇರಬೇಕು. ಎಲ್ಲಾದರೂ ಒಂದು ಕಡೆ ನೀವು ಯೂನಿಟ್ ಮಿಸ್ ಮಾಡಿದರೂ 1 ಮಾರ್ಕ್ ಕಟ್ ಮಾಡ್ತಾರೆ. ಎಲ್ಲ ಕಡೆ ನೀವು ಯೂನಿಟ್ ಬರ್ದಿಲ್ಲ ಅಂದರೂ ಒಂದೇ ಮಾರ್ಕ್ ಹೋಗೋದು. ಆದರೆ ಯಾವುದಾದ್ರು ಒಂದು ಕಡೆ ಯೂನಿಟ್ ಮಿಸ್ ಮಾಡಿದರೂ ನಿಮಗೆ ಒಂದೇ ಮಾರ್ಕ್ ಹೋಗೋದು. ಸೊ ಈ ಥರ ಎಲ್ಲ 70/70 ಮಾರ್ಕ್ಸ್ ಕೊಡುವಾಗ ಸ್ವಲ್ಪ ತುಂಬ ಜಾಗ್ರತೆಯಲ್ಲಿ ನೀವು ಇದು ಮಾಡಬೇಕು. ಆಮೇಲೆ 1 ಮಾರ್ಕ್ ಕ್ವಶನ್ಸ್ ಕೂಡ ಹಾಗೆ. ಈಗ ಸಮ್ಟೈಮ್ಸ್ ಏನು ಕೇಳ್ಬೋದು, ಡಿಫೈನ್ SI ಯೂನಿಟ್ ಆಫ್ ಕರೆಂಟ್ ಅಂತ ಕೇಳ್ಬೋದು. ಆವಾಗ SI ಯೂನಿಟ್ ಆಫ್ ಕರೆಂಟ್ ಅಂತ ತಕ್ಷಣ ನಾವು ಆಂಪಿಯರ್ ಅಂತ ಬರೆದುಬಿಡ್ತೀವಿ. ಅಲ್ಲೇನು ಕೇಳಿರ್ತಾರೆ, ಡಿಫೈನ್ SI ಯೂನಿಟ್ ಆಫ್ ಕರೆಂಟ್ ಅಂತ. ಆಗ ನೀವು ಓಕೆ SI ಯೂನಿಟ್ ಆಫ್ ಕರೆಂಟ್ ಅಂದರೆ ಆಂಪಿಯರ್, ಅದರ ಡೆಫಿನೇಷನನ್ನು ನಾನು ಬರೀಬೇಕು ಅಂತ ಸ್ವಲ್ಪ ತುಂಬ ಕೇರ್ಫುಲ್ಲಾಗಿ ಯೋಚನೆ ಮಾಡಿ. 1 ಮಾರ್ಕ್ ಕ್ವಶನ್ ಈಗ ನೋಡಿ, ಆ್ಯಕ್ಚುಲಿ 10 ನಿಮಿಷದೊಳಗೆ ಅಥವಾ 6-7 ನಿಮಿಷದೊಳಗೆ ನಿಮಗೆ 10 ಮಾರ್ಕ್ ಸಿಗುತ್ತೆ ಅಲ್ಲಿ. ಹಾಗಾಗಿ ಅಲ್ಲಿ ನೀವು 1 ನಿಮಿಷ ಎಕ್ಸ್ಟ್ರಾ ಸ್ಪೆಂಡ್ ಮಾಡಿದರೂ ಏನು ತೊಂದರೆ ಇಲ್ಲ. ನೀವು ಎಷ್ಟೇ ಪ್ರಿಪರೇಷನ್ ಮಾಡಿದರೂ ಎಕ್ಸಾಮ್ ಹಾಲ್ ಅಂತ ಬಂದಾಗ ಒಂದು ಸಣ್ಣ ಟೆನ್ಷನ್ ಬಂದೇ ಬರುತ್ತೆ. ಹಾಗಾಗಿ ಶುರುವಿಗೆ ತುಂಬ ಕೇರ್ಫುಲ್ಲಾಗಿ ಹೋದರೆ ಸ್ವಲ್ಪ ಚಿತ್ತು ಮಾಡದೆ ನೀಟ್ನೆಸ್ ಆಗಿ ಬರದೆ ಒಂದು ಕಾನ್ಫಿಡೆನ್ಸ್ ಡೆವಲಪ್ ಆಗುತ್ತೆ. ಒಮ್ಮೆ ಕಾನ್ಫಿಡೆನ್ಸ್ ಬಂತು ಅಂತಂದರೆ ನ್ಯೂಮರಿಕಲ್ಸ್ ಮಾಡುವಾಗ ಎರರ್ ಆಗಲ್ಲ. ಈಗ ಡಿರೈವೇಷನ್ ಮಾಡುವಾಗ ಏನಾಗುತ್ತೆ ಅಂದರೆ ನಮಗೆ ತಪ್ಪಾದರೆ ನಮ್ಗೆ ಗೊತ್ತಾಗುತ್ತೆ, ಇದು ಫೈನಲ್ ಎಕ್ಸ್ಪ್ರೆಷನ್ ಅಲ್ಲ, ಫೈನಲ್ ಎಕ್ಸ್ಪ್ರೆಷನ್ ಬೇರೆ ಬರಬೇಕು ಅಂತ ನಮ್ಗೆ ಗೊತ್ತಾಗುತ್ತೆ. ನ್ಯೂಮೆರಿಕಲಿ ಎಲ್ಲೋ ನೀವು ಸಣ್ಣ ಎರರ್ ಮಾಡಿದರೆ ನಿಮ್ಗೆ ಗೊತ್ತಾಗಲ್ಲ. ಯಾಕೆ? ಆನ್ಸರ್ ಏನಂತ ನಮಗೆ ಗೊತ್ತಿರೋದಿಲ್ಲ. ನಾವು ಹೇಳಿದ ಎಲ್ಲ ಪಾಯಿಂಟ್ಸನ್ನು ನೆನ್ಪಿಟ್ಕೊಳ್ಬೇಕು. ಮನೆಯಲ್ಲಿ ಯಾವುದೋ ಒಂದು ಮಾಡೆಲ್ ಪೇಪರ್ ಇಟ್ಕೊಂಡು 3 ಗಂಟೆ ಟೈಮ್ ಲಿಮಿಟ್ ಇಟ್ಕೊಂಡು ಚೆನ್ನಾಗಿ ಒಂದು ಆನ್ಸರ್ ಮಾಡಿ, ಆವಾಗ ನಿಮಗೆ ತುಂಬ ಒಳ್ಳೆ ಹಿಡಿತ ಸಿಗುತ್ತೆ. ನಿಮಗೆ ಖಂಡಿತ 70/70 ಮಾರ್ಕ್ಸ್ ತೆಗಿಲಿಕ್ಕೆ ಆಗುತ್ತೆ. ಕೆಲವೊಂದು ವಿದ್ಯಾರ್ಥಿಗಳಿಗೆ ಒಂದು ಮಿನಿಮಮ್ ಸ್ಕೋರ್ ತೆಗೆಯೋದೇ ತುಂಬ ಕಷ್ಟ ಆಗಿರುತ್ತೆ. ಅವರಿಗೆ ಫಿಸಿಕ್ಸ್ ಸ್ವಲ್ಪ ಕಷ್ಟ ಇರುತ್ತೆ, ಕೆಮಿಸ್ಟ್ರಿ ಬಯಾಲಜಿ ತುಂಬ ಈಸಿ ಇರ್ಬೋದು. ಸೊ ಫಿಸಿಕ್ಸ್ನಲ್ಲಿ ಹೇಗೆ ಸುಲಭವಾಗಿ ನಾವು ಜಾಸ್ತಿ ಮಾರ್ಕ್ಸ್ ತೆಗೆಯೋದು ಅಂತ ನೋಡೋಣ. ಫಸ್ಟ್ ನಾವು ತುಂಬ ಬೇಸಿಕ್ಕಿಂತ ಕಲ್ತ್ಕೊಂಬರಬೇಕು. ಈ ಥರದ್ದೆಲ್ಲ ನಾವು ಬಿಟ್ಟುಬಿಡಬೇಕು. ಫಸ್ಟ್ ನಾವು ಏನು ಮಾಡಬೇಕಂದ್ರೆ, ತುಂಬ ಹೆಚ್ಚು ಮಾರ್ಕ್ಸ್ ನಮಗೆ ಎಲ್ಲಿ ಬರುತ್ತೆ ತುಂಬ ಸುಲಭವಾಗಿ ಅನ್ನೋದನ್ನು ನೋಡಿದ್ರೆ, ಫಸ್ಟು 5 ಮಾರ್ಕ್ ಡಿರೈವೇಷನ್ಸ್ ಕಲಿಬೇಕು. ಆಮೇಲೆ ನೀವು 3 ಮಾರ್ಕ್ ಕ್ವಶನ್ಸ್ ಕಲಿಬೇಕು. ಆಮೇಲೆ 2 ಮಾರ್ಕ್ ಕ್ವಶನ್ಸ್ ಕಲಿಬೇಕು. ಯಾಕಂದರೆ ಈ ಎಲ್ಲ ಕ್ವಶನ್ ಟೈಪ್ನಲ್ಲಿ ತುಂಬಾ ಆಪ್ಷನ್ಸ್ ಇರುತ್ತೆ. ಓಕೆ. ಆಮೇಲೆ 3 ಮಾರ್ಕ್ಸಿದ್ದು ಕೆಲವೊಂದು ಡಿರೈವೇಷನ್ಸು 5 ಮಾರ್ಕ್ಸ್ಗೂ ಕೇಳ್ತಾರೆ. ಅಂದರೆ 3 ಮಾರ್ಕ್ಸ್ ಡಿರೈವೇಷನ್ 5 ಮಾರ್ಕ್ಸ್ ಕೇಳುವಾಗ ಏನು ಮಾಡ್ತಾರೆ ಅಂದರೆ, ಒಂದು ಡೆಫಿನೇಷನ್ ಎಕ್ಸ್ಟ್ರಾ ಕೇಳಿಬಿಟ್ಟು ಅದ್ರ ಜೊತೆ ಒಂದು ಕ್ವಶನ್ ಕೇಳಿದಾಗ ಅದು 5 ಮಾರ್ಕ್ ಕ್ವಶನ್ ಆಗಿಬಿಡುತ್ತೆ. ಸೊ ಕೆಲವೊಂದು 5 ಮಾರ್ಕ್ ಕ್ವಶನ್ಸನ್ನು ಸಪೋಸ್ ಸೀರೀಸ್ ಕಾಂಬಿನೇಷನ್ ಆಫ್ ಕೆಪಾಸಿಟರ್ಸ್, ಅದು 5 ಮಾರ್ಕ್ಸ್ಗೂ ಕೇಳ್ಬೋದು, 3 ಮಾರ್ಕ್ಸ್ಗೂ ಕೇಳ್ಬೋದು. ಫಸ್ಟು ನೀವು ಕಳೆದ ಹಿಂದಿನ 4-5 ವರ್ಷದಲ್ಲಿ ಯಾವುದೆಲ್ಲ ಡಿರೈವೇಷನ್ಸನ್ನು ತುಂಬ ಇಂಪಾರ್ಟೆಂಟಾಗಿ ಕೇಳಿದ್ದಾರೆ ಅನ್ನೋದನ್ನು ಒಂದು ಲಿಸ್ಟ್ ಮಾಡ್ಕೊಳ್ಬೇಕು. ನಾವು ಕೂಡ ಒಂದು ಲಿಸ್ಟನ್ನು ಈ ಡಿಸ್ಕ್ರಿಪ್ಷನ್ ಪಾರ್ಟಲ್ಲಿ ನಾನು ಕೂಡ ಒಂದು ಹಾಕಿರ್ತೇನೆ. ಅದರಲ್ಲಿ ಸ್ವಲ್ಪ ಡಿರೈವೇಷನ್ ಇರುತ್ತೆ, ಅದನ್ನು ನೀವು ಫಸ್ಟ್ ಪ್ರಯಾರಿಟಿನಲ್ಲಿ ಓದಬೇಕು. ಅದಾದಮೇಲೆ 3 ಮಾರ್ಕಿನ ಕ್ವಶನ್ಸ್ ಓದಬೇಕು. ಯಾಕೆ 3 ಮಾರ್ಕಿನ ಕ್ವಶನ್ಸ್ ಓದಬೇಕು ಅಂದರೆ, 3 ಮಾರ್ಕಿದ್ದು ಅಲ್ಲಿ 5 ಕ್ವಶನ್ಸ್ ಇರುತ್ತೆ. 3-5 15 ಮಾರ್ಕ್ಸ್ ಆಗುತ್ತೆ. ಆಮೇಲೆ ಅದಕ್ಕೆ ಆಪ್ಷನ್ಸ್ ಕೂಡ ಜಾಸ್ತಿ ಇರುತ್ತೆ. ಆಮೇಲೆ ನೀವು 2 ಮಾರ್ಕ್ಸ್ ಕ್ವಶನ್ಗೆ ಎಷ್ಟು ಆಪ್ಷನ್ ಇರುತ್ತೆ ಅಂದರೆ 5 ಎಡಿಷ್ನಲ್ ಆಪ್ಷನ್ ಇರುತ್ತೆ. ಅಂದರೆ 10 ಕ್ವಶನ್ ಕೊಟ್ಟಿರ್ತಾರೆ, ನೀವು 5 ಬರೆದ್ರೆ ಆಯಿತು. ಮತ್ತು 2 ಮಾರ್ಕ್ ಕ್ವಶನ್ ತುಂಬ ಈಸಿ ನೋಡಿ. ಫಾರ್ ಎಕ್ಸಾಂಪಲ್, ರೈಟ್ ದ ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್, ರೈಟ್ ಎನಿ 2 ಪ್ರಾಪರ್ಟೀಸ್ ಆಫ್ ಚಾರ್ಜ್, ಇಸ್ ದ ಕಂಡೀಷನ್ ಫಾರ್ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್. ಈ ಥರ ತುಂಬ ಸ್ಟ್ಯಾಂಡರ್ಡ್ ಕ್ವಶನ್ಸು, ಅದರಲ್ಲಿ ತುಂಬ ಕಡಿಮೆ ಕ್ವಶನ್ಸ್ ಇರ್ತವೆ. ಸ್ವಲ್ಪ ಕ್ವಶನ್ಸನ್ನೇ ಕಲ್ತು ಬಿಟ್ಟರೆ ನಿಮಗೆ ಮಿನಿಮಮ್ 5 ಕ್ವಶನ್ಸ್ ಅಲ್ಲಿ ಬಂದುಬಿಡುತ್ತೆ, 10 ಮಾರ್ಕ್ ಬಂದುಬಿಡುತ್ತೆ ಅಲ್ಲಿ.
ಸೊ 1 ಮಾರ್ಕ್ ಕ್ವಶನ್ಗೆ ಅಂತ ಬಂದಾಗ ಅಲ್ಲಿ ತುಂಬಾ ಆಪ್ಷನ್ಸ್ ಇರುತ್ತೆ. ಅಲ್ಲಿ ಸ್ವಲ್ಪ ಫುಲ್ಲು 10ಕ್ಕೆ 10 ತೆಗೆಯೋದು ಸ್ವಲ್ಪ ಕಷ್ಟ ಆಗುತ್ತೆ. ಸ್ವಲ್ಪ ಕಾನ್ಸೆಪ್ಚುಯಲ್ ನಾವು ವೀಕ್ ಇದ್ದರೆ ಕಷ್ಟ ಆಗುತ್ತೆ. ಫಸ್ಟ್ ನಾವು ಏನು ಮಾಡ್ಕೊಳ್ಬೇಕು ಅಂದರೆ ಡಿರೈವೇಷನ್ ಕಲ್ತ್ಕೊಳ್ಬೇಕು, ಆಮೇಲೆ 3 ಮಾರ್ಕ್ ಕ್ವಶನ್ಸ್ ಕಲ್ತ್ಕೊಳ್ಬೇಕು, ಆಮೇಲೆ 2 ಮಾರ್ಕ್ ಕ್ವಶನ್ ಕಲ್ತ್ಕೊಳ್ಬೇಕು. ಆಮೇಲೆ ಇದರಿಂದ ಏನಾಗುತ್ತೆ ಅಂತಂದರೆ ನಿಮಗೆ ಎಲ್ಲ ಡಿರೈವೇಷನ್ಸ್ ಇದ್ದು ಹೆಚ್ಚಿನ ಎಲ್ಲ ಡಿರೈವೇಷನ್ಸ್ ಇದ್ದು ಫೈನಲ್ ಎಕ್ಸ್ಪ್ರೆಷನ್ ಗೊತ್ತಿದೆ ಅಂದರೆ ಅದನ್ನು ನೀವು ನ್ಯೂಮರಿಕಲಲ್ಲಿ ಸುಮ್ಮನೆ ಫಾರ್ಮುಲಾ ಬರೆದ್ಬಿಟ್ರೂ ಎಲ್ಲದಕ್ಕೂ ಒಂದೊಂದು ಮಾರ್ಕ್ಸ್ ಸಿಗ್ತಾ ಹೋಗುತ್ತೆ. ಸೊ ಹೀಗೆ ಮಾಡಿದರೆ ಮಿನಿಮಮ್ ನೀವು ಏನಿಲ್ಲ ಅಂದರೂ ಒಂದು 50 ಮಾರ್ಕ್ವರೆಗೆ ನೀವು ಟ್ರೈ ಮಾಡ್ಬೋದು. ಸೊ 35 ಮಾರ್ಕ್ ತೆಗೆಯೋದು 40 ಮಾರ್ಕ್ ತೆಗೆಯೋದು ತುಂಬ ಈಸಿ ಆಗೋಗುತ್ತೆ. ಪ್ರಾಬ್ಲಮ್ ಸೆಕ್ಷನ್ನಲ್ಲಿ ಹೇಗೆ ಫುಲ್ ಮಾರ್ಕ್ಸ್ ತೆಗೆಯೋದು ಅಂತ ಒಂದು ನೋಡೋಣ. ಫಸ್ಟ್ ನೀವು ಏನು ಮಾಡ್ಕೋಬೇಕು ಅಂತಂದರೆ ಲಾಸ್ಟ್ 5-6 ವರ್ಷದ ಕ್ವಶನ್ ಪೇಪರ್ನಲ್ಲಿ ಯಾವ ಚಾಪ್ಟರ್ನಿಂದ ಕ್ವಶನ್ಸ್ ಬಂದಿದೆ ಅಂತ ಒಂದು ನೀವು ಅಬ್ಸರ್ವ್ ಮಾಡಬೇಕು. ಆಮೇಲೆ ಯಾವ ಟೈಪ್ನ ಕ್ವಶನ್ಸ್ ಬಂದಿದೆ ಅಂತ ನೀವು ಅಬ್ಸರ್ವ್ ಮಾಡಿಬಿಟ್ಟು ಒಂದು ಪೈಲಪ್ ಮಾಡಬೇಕು. ಅದೇ ಥರದ ಕ್ವಶನ್ಸ್ ಬರುತ್ತೆ ನಿಮಗೆ ಎಕ್ಸಾಮ್ನಲ್ಲಿ. ನಿಮಗೆ ಬೇರೆ ನಂಬರ್ಸ್ ಎಲ್ಲ ಬೇರೆ ಇರುತ್ತೆ. ಯಾವುದೇ ಕ್ವಶನ್ಸ್ ಎಕ್ಸಾಕ್ಟ್ಲಿ ರಿಪೀಟ್ ಆಗೋ ಸಾಧ್ಯತೆ ಸ್ವಲ್ಪ ಕಡಿಮೆ, ಆದರೆ ಅದೇ ಟೈಪ್ನ ಕ್ವಶನ್ ಬರುತ್ತೆ. ಯಾಕಂದರೆ ಇದು ನೀಟ್ ಎಕ್ಸಾಮ್ ಅಲ್ಲ, JEE ಎಕ್ಸಾಮ್ ಅಲ್ಲ, ಅದೇ ಟೈಪ್ನ ಕ್ವಶನ್ಸ್ ಬರುತ್ತೆ. ಸೊ ಈ ಟೈಪ್ನ ಕ್ವಶನ್ ಬಂದಾಗ ನಾನು ಯಾವ ಥರ ಸಾಲ್ವ್ ಮಾಡಬೇಕು, ಯಾವ ಥರ ಎಲ್ಲ ಸ್ಟೆಪ್ಸು ಅಂತ ನೀವು ಸ್ವಲ್ಪ ಒಂದು 50ರಿಂದ 100 ಪ್ರಾಬ್ಲಮ್ಸ್ ಅಷ್ಟು ನೀವು ಪ್ರಿಪೇರ್ ಆಗಿದ್ದರೆ ಅದೇ ಟೈಪ್ನ ಕ್ವಶನ್ಸ್ ಬರೋ ಸಾಧ್ಯತೆಗಳು ತುಂಬ ಜಾಸ್ತಿ ಇರುತ್ತೆ. ಯಾಕಂದರೆ ನಮಗೆ 3 ಪ್ರಾಬ್ಲಮ್ ಮಾಡಲಿಕ್ಕೆ ಇರುವಂಥದ್ದು, 7 ಪ್ರಾಬ್ಲಮ್ಸ್ ಕೊಡ್ತಾರೆ, 4 ಆಪ್ಷನ್ ಇರುತ್ತೆ. ಹಾಗಾಗಿ ಫಸ್ಟ್ ನೀವು ಯಾವುದೆಲ್ಲ ಚಾಪ್ಟರಿಂದ ಪ್ರಾಬ್ಲಮ್ಸ್ ಬಂದಿದೆ ಅಂತ ಮಾಡೆಲ್ ಪೇಪರ್ಸಲ್ಲಿ ಅಬ್ಸರ್ವ್ ಮಾಡಬೇಕು. ಮತ್ತು ಒಂದು ಪರ್ಟಿಕ್ಯುಲರ್ ಚಾಪ್ಟರ್ನ ಯಾವ ಟೈಪ್ಸು ಪ್ರಾಬ್ಲಮ್ಸ್ ಬರುತ್ತೆ ಅಂತ ನೀವು ಒಂದು ಅಬ್ಸರ್ವ್ ಮಾಡ್ಕೊಳ್ಬೇಕು. ಆಮೇಲೆ ಸಣ್ಣ ಪುಟ್ಟ ಎರರ್ಸನ್ನು ನೀವು ಎಲ್ಲಿ ಮಾಡಿರ್ತೀರಿ ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ. ಎಕ್ಸಾಮಿನೇಷನ್ ಹಾಲಲ್ಲಿ ಎಕ್ಸಾಮ್ ಪೇಪರಲ್ಲಿ ಕ್ವಶನ್ ನಂಬರ್ಸ್ ತಪ್ಪು ಬರೆಯೋದು ಅಥವಾ ಕ್ವಶನ್ ನಂಬರ್ ಬರೀದೇ ಇರೋದೆಲ್ಲ ಮಾಡಬೇಡಿ. ಆಮೇಲೆ ಲಾಸ್ಟಿಗೆ ಯಾವುದೆಲ್ಲ ಕ್ವಶನ್ ನಂಬರ್ಸನ್ನು ನೀವು ಅಟೆಂಡ್ ಮಾಡಿಲ್ಲ ಎಲ್ಲ ಕ್ವಶನ್ ನಂಬರ್ಸ್ ಬರೀರಿ. ಸೊ ದ್ಯಾಟ್ ಯಾವುದಾದ್ರೂ ನಿಮಗೆ ಗ್ರೇಸ್ ಮಾರ್ಕ್ ಬರೋದಿದ್ದರೆ ನಿಮಗೆ ಆ ಕ್ವಶನ್ ನಂಬರ್ ನೀವು ಬರೆದಿದ್ದರೆ ಅದಕ್ಕೆ ಬರುತ್ತೆ. ಮತ್ತು ಎಸ್ಪೆಷಲಿ ಆಪ್ಟಿಕ್ಸ್ ಕ್ವಶನ್ಸಲ್ಲಿ ಡಯಾಗ್ರಾಮ್ಸಲ್ಲಿ ರೇದು ಡೈರೆಕ್ಷನ್ ಹಾಕಿ, ಕರೆಂಟ್ ಎಲೆಕ್ಟ್ರಿಸಿಟಿ ಚಾಪ್ಟರ್ನಲ್ಲಿ ಬ್ಯಾಟ್ರಿ ಸೆಲ್ ಎಲ್ಲಿ ಇತ್ತು ಅಂತಂದರೆ ಅಲ್ಲಿ ಡೈರೆಕ್ಷನ್ ಆಫ್ ಕರೆಂಟ್ ಹಾಕಿ, ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಇದ್ದರೆ ಫೀಲ್ಡ್ ಲೈನ್ಸ್ ಇದೊಂದು ಡೈರೆಕ್ಷನ್ ಹಾಕಿ, ಈ ಥರ ಕೆಲವೊಂದು ನೀವು ತುಂಬ ನೆನ್ಪಿಟ್ಕೊಳ್ಳಿ. ಇನ್ನೊಂದು ಸತಿ ನಾನು ಒಂದು ಪರ್ಟಿಕ್ಯುಲರ್ ಪಾಯಿಂಟನ್ನು ರಿಪೀಟ್ ಮಾಡ್ತೇನೆ. ಡಿರೈವೇಷನ್ ಇದೆ ಅಂತಂದರೆ ಡಯಾಗ್ರಾಮ್ ಇರಲೇಬೇಕು, ಪ್ರಾಬ್ಲಮ್ ಇದೆ ಅಂತಂದರೆ ಫಾರ್ಮುಲಾ ಇರಲೇಬೇಕು. ಇದಿಷ್ಟನ್ನು ನೆನ್ಪಿಟ್ಕೊಂಡು ತುಂಬ ಚೆನ್ನಾಗಿ ಪ್ರಿಪೇರ್ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲರಿಗೂ ಒಳ್ಳೆ ಮಾರ್ಕ್ಸ್ ಬರಲಿ. ಆಲ್ ದಿ ಬೆಸ್ಟ್. ಈ ವಿಡಿಯೋ ಇಷ್ಟ ಆಗಿದೆ ಅದರಲ್ಲಿ ಈ ವಿಡಿಯೋ ಒಂದು ಲೈಕ್, ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇದರ ಜೊತೆಗೆ ಶರತ್ ಗೋರೆ ಸರ್ ಯೂಟ್ಯೂಬ್ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ. ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಎಜುಕೇಷನಲ್ ಕಂಟೆಂಟ್ಗೋಸ್ಕರ ತುಂಬಾ ಯೂಸ್ಫುಲ್ ನಿಮಗೂ ಕೂಡ ಆಗುತ್ತೆ. ಮತ್ತು ಮುಂದಿನ ಒಂದು ವೀಡಿಯೋನಲ್ಲಿ ನಿಮ್ಮೊಂದಿಗೆ ಆಸಕ್ತಿ ನಾನು ಹೋಗ್ತೀನಿ. ಟಾಟಾ, ಬಾಯ್, ಟೇಕ್ ಕೇರ್, ಲವ್ ಯು ಆಲ್.